ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಶ್ಮಿ, ನೀನ್ ಇವಾಗ ಅಡ್ಗೆ ಮನೆಗೆ ಹೋಗಿ ಹಾಲು ಉಗ್ಸಿ ಎಲ್ರಿಗೂ ನಿನ್ನೆ ಸಿಹಿ ಮಾಡಬೇಕು. ಲೀಲಾ, ಅಡುಗೆ ಮನೆ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಏನಿದೆ ಅಂತ ತೋರಿಸು. ಮಾವ, ನಿನಗೆ ನೆನಪಿದ್ಯಾ? ನಾನು ಮದುವೆ ಮಾಡ್ಕೊಂಡು ಮನೆಗೆ ಬಂದಾಗ ಇದೇ ಥರ ಪೂಜೆ ಮಾಡಿ ಅಡುಗೆ ಮನೆಗೆ ಹೋಗಿ ಸಿಹಿ ಮಾಡಿದ್ದೆ. ಯಾಕೆ ಮಾವ, ನೀನೇನು ಮಾತಾಡ್ತಾನೆ ಇಲ್ಲ? ಏನಿಲ್ಲಪ್ಪ. ನೀನದು ಯಾಕೆ ಹಿಂಗೆ ಆಡ್ತಿದ್ಯೋ ನನಗೆ ಗೊತ್ತಿಲ್ಲ ಮಾವ. ಹಾಲು ಇಲ್ಲೇ ಎಲ್ಲೋ ಇಟ್ಟಿದ್ದೆ. ಅಚ್ಚೋ, ಪಾರು ಬಾ. ನೋಡ್ಪಾರು, ರಶ್ಮಿ ಇನ್ನ ಮಗ ಇದ್ದಂಗೆ ಅಲ್ಲ, ಕಡ್ಡಿಗಿರ್ಬಿಟ್ಟು ಕೈನಾಗೆ ಇಟ್ಕೊಂಡವಳೆ, ಸುಟ್ಕಿಟ್ಕೊಂಡ್ಬಿಟ್ಟಾಳು ಅಂತ ಊರುಬ್ದೆ. ಇವ್ರು ಮೊದಲು ನನ್ನ ಜೊತೆ ಚೆನ್ನಾಗೇ ಇದ್ರಲ್ಲ, ಆದರೆ ಇದಕ್ಕಿದ ಹಾಗೆ ಹೀಗೆ ಯಾಕೆ ಆಡ್ತಿದ್ದಾರೆ? ನಾನು ಏನು ಮಾಡಿದ್ದೀನಿ ಇವರಿಗೆ? ಅಥವಾ ನಾನೇ ತಿಕ್ಲಿ ಥರ ಓವರಾಗಿ ಯೋಚನೆ ಮಾಡ್ತಿದ್ದೀನಾ? ಪಾಪ ನಮ್ಮ ಲೀಲಕ್ಕ ನಂಗೆ ಕಜಾಯ ಎಲ್ಲ ಕೊಡ್ತಿದ್ರು. ಇವ್ರು ಹಿಂಗೆ ಮಾಡಲ್ಲ, ನಾನೇನೋ ತಪ್ಪು ತಿಳ್ಕೊಂಡಿದ್ದೀನಿ ಅಷ್ಟೇ. ನೋಡ್ದ ರಶ್ಮಿ, ಮತ್ತೆ ನಿನ್ನ ಆಗ್ಲೇ ಕೇರ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮಾಡ್ಲೇಬೇಕಲ್ಲ ಪಾರು, ಶಿವು ಅಷ್ಟು ಮುದ್ದಾಗಿ ಸಾಕವನೆ, ಅದರಲ್ಲಿ ಒಂದು 10ರಷ್ಟಾದ್ರೂ ನಾವು ನೋಡ್ಕೋಬೇಕಲ್ಲ. ನೋಡ್ಕೋಬೋದು. ಈಗ ಅದೇ ಪ್ರೀತಿ ಅದೇ ಕೇರಳಿ ಪಾಯಸ ಮಾಡಿಸಿ ಅದನ್ನೇ ಹೇಳೋಣ ಅಂತ ಬಂದೆ. ಮಾಡ್ಸಣ್ಣಂತೆ ಬಿಡು ಪಾರು. ಪಾಯಸ ಮಾಡಕ್ ಬರುತ್ತೇನವ? ಇಲ್ಲ, ತಿನ್ನಕ್ಕೆ ಬರುತ್ತೆ. ಥೇಟ್ ಮಗನಂಗೆ. ರಶ್ಮಿ, ಪರವಾಗಿಲ್ಲ ಬಿಡು, ನಾನು ನಿನ್ನ ಜೊತೆ ಇರ್ತೀನಿ, ಆಯ್ತಾ? ಓಹೋ, ನೋಡ್ದ ಅಕ್ಕ, ಇಬ್ಬರಿಗೂ ಅಡುಗೆ ಮಾಡೋಕ್ಕೆ ಬರಲ್ಲ, ಆದರೂ ಅಡುಗೆ ಮಾಡಕ್ಕೆ ಬರೋರ ಥರ ನಿಂತಿರೋದು ನೋಡು. ಒಬ್ರು ಭೀಮಸೇನ, ಇನ್ನೊಬ್ರು ನಳಮಹಾರಾಜ. ಅಮ್ಮ, ನೀವಿಬ್ರು ಬಂದಿದ್ದು ಒಳ್ಳೇದಾಯ್ತು. ಯಾಕೆ ಪಾರು? ಇವಾಗ ರಶ್ಮಿಗೆ ಪಾಯಸ ಮಾಡೋದು ಹೇಳ್ಕೊಡ್ಬೇಕಿತ್ತಲ್ಲ, ಅಲ್ಲಿವರೆಗೂ ನಾನು ನನ್ನ ಗಂಡನ ಬಿಟ್ಟಿರ್ಬೇಕಲ್ಲ ಅಂತ ಅನ್ಕೊಳ್ತಿದ್ದೆ. ಅಷ್ಟ್ರಲ್ಲಿ ನೀವಿಬ್ರು ಬಂದ್ರಿ, ಸಮಾಧಾನ ಆಯ್ತು. ಓ ನೋಡು ರಶ್ಮಿ, ನಿಮ್ಮ ಅತ್ಗೆನಾ ನೋಡ್ ಕಲ್ತ್ಕ, ಗಂಡನ್ ಬಿಟ್ಟು ಒಂದು ಕ್ಷಣನೂ ಇರಲ್ವಂತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.